ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಮನೆಗೆ ಒಂದು ಗ್ಯಾಸ್ ಪೈಪ್ ಹಾಕ್ತಾಯಿದ್ದೀವಿ. ಇದು ಸುರಕ್ಷಿತ ಕ್ರಮಕ್ಕೋಸ್ಕರ ಆಗ್ತಾಯಿರೋದು. ನೀವು ನೋಡಿರ್ತೀರ ಟಿ ವಿಯಲ್ಲಿ, ಅಲ್ಲಿ ಗ್ಯಾಸ್ ಬಸ್ಟ್ ಆಯಿತು, ಇಲ್ಲಿ ಗ್ಯಾಸ್ ಬಸ್ಟ್ ಆಯಿತು, ಅಲ್ಲಿ ಎಷ್ಟು ಜನ ಸತ್ತರು, ಇಲ್ಲಿ ಎಷ್ಟು ಜನ ಸತ್ತರು ಅಂತೇಳಿ. ಆ ಥರ ಯಾರ ಮನೆಯಲ್ಲೂ ದಯವಿಟ್ಟು ಆಗಬಾರ್ದು. ಒಂದೊಂದು ಜೀವನ ಅಮೂಲ್ಯವಾದ ಜೀವಗಳೇ. ಒಂದು ಒಬ್ಬೊಬ್ಬರು ಪ್ರಪಂಚ ನೋಡಿ ಜೀವ ಹೋಗಿರ್ತವೆ, ಇನ್ನೊಬ್ಬರು ಪ್ರಪಂಚ ನೋಡಿಲ್ಲ ಮಕ್ಳುಗಳು ಜೀವ ಹೋಗ್ಬಿಡ್ತವೆ. ಆದಷ್ಟು ಮನೆಗೆ ಗ್ಯಾಸ್ ಪೈಪ್ ಹಾಕೋರು ಹೊರಗಡೆ ಇಡೋಕ್ಕೆ ಪ್ಲ್ಯಾನ್ ಮಾಡಿರಿ. ಹೊಸ್ದಾಗಿ ಮನೆ ಕಟ್ತಿರೋರು ಇವಾಗಲೇ ಪ್ಲ್ಯಾನ್ ಮಾಡಿ ಇಟ್ಬಿಡ್ರಿ, ಯಾಕಂದರೆ ವಾಲ್ ಇವಾಗಲೇ ಕಟಿಂಗ್ ಮಾಡಿ ಇಡ್ಬೋದು. ಫಸ್ಟು ಗ್ಯಾಸ್ ಪೈಪ್ ಹಾಕೋಕ್ಕಿಂತ ಮುಂಚೆ ನೋಡಬೇಕಾಗಿರೋ ವಿಷಯಗಳು: ಗ್ಯಾಸ್ ಪೈಪು, ಗ್ಯಾಸ್ ಇಡುವ ಸ್ಥಳ, ಮತ್ತು ಗ್ಯಾಸ್ ಮೀಟ್ರು ಅಂತ ಬರುತ್ತೆ ಇವಾಗ ಎಲ್ಲ ಕಡೆ ಗೌರ್ಮೆಂಟಿಂದ. ಮೀಟ್ರ್ ಇಡೋಕ್ಕಂತ ಒಂದು ಸ್ಥಳ, ಗ್ಯಾಸ್ ಹೋಗೋಕ್ಕೆ ಪೈಪಿನ ಮಾರ್ಗಗಳು ಗುರುತು ಮಾಡಿಕೊಡ್ರಿ. ಆ ಹೋಗೋ ಮಾರ್ಗದಲ್ಲಿ ಎಲೆಕ್ಟ್ರಿಕ್ ಪೈಪ್ ಇರಬಾರ್ದು. ಆದಷ್ಟು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಹಾಕ್ರಿ. ಹಳೆ ಮನೆಗೆ ಹಾಕೋರು ಆದಷ್ಟು ಗೋಡೆಯಿಂದ ಹೊರಗಡೆನೇ ಇಟ್ಬಿಡ್ರಿ. ಅದು ಕಾಪರ್ ಪೈಪ್ ಇರೋದ್ರಿಂದ ಏನೂ ಆಗೋಲ್ಲ. ಒಂದು ಮಳೆ ಹೊಡೆದ್ರೂ ಸಹ ಪೈಪ್ ಒಳಗೆ ಹೋಗೋಲ್ಲ. ನೋಡಿರಿ, ಗ್ಯಾಸ್ ಪೈಪಲ್ಲಿ ಎರಡು ವಿಧ, ಒಂದು ಕಾಪರ್ ಪೈಪು, ಒಂದು ಜೆ ಪೈಪು. ಆದಷ್ಟು ಕಾಪರ್ ಪೈಪ್ ಯೂಸ್ ಮಾಡಿರಿ, ಯಾಕಂದರೆ ಅದು ಲೀಕ್ ಪ್ರೂಫ್ ಇರುತ್ತೆ. ಫುಲ್ಲು ಫಿಟ್ಟಿಂಗ್ ಎಲ್ಲ ಬ್ರಾಸ್ ಫಿಟ್ಟಿಂಗೇ ಬರೋದು, ಬೇರೆ ಏನೂ ಬರೋಲ್ಲ. ಗಮನಿಸಬೇಕಾದ ವಿಷಯಗಳು ಬಂದು ಜೈಂಟು ಮತ್ತು ಬೆಂಡು. ಅದು 50 ಅಡಿ ಬರುತ್ತದೆ. 50 ಅಡಿ ಮೇಲೆ ತೊಗೊಂಡ್ರೆ ಮಾತ್ರ ಜೈಂಟ್ ಹಾಕ್ಬೇಕಾಗುತ್ತೆ, ಇಲ್ಲಾಂದರೆ